ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರು ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಲೇಬರ್ ಕಾರ್ಡ್ ಹೊಂದಿರುವವರಿಗೆ ಸಿಹಿ ಸುದ್ದಿ ನೀಡಿದೆ. ಈ ಲೇಬರ್ ಕಾರ್ಡ್ ಮೂಲಕ ಸಿಗುವ ಪ್ರಯೋಜನಗಳ ಮಾಹಿತಿಗಳನ್ನು ಪ್ರಕಟಿಸಿದ್ದು, ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರು ಇವುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಪರಿಚಯಿಸಿರುವ ಲೇಬರ್ ಕಾರ್ಡ್ನ ಪ್ರಯೋಜನಗಳ ವಿವರ ಹೀಗಿವೆ. ಮೊದಲನೆಯದು ಪಿಂಚಣಿ. ಕರ್ನಾಟಕ ಲೇಬರ್ ಕಾರ್ಡ್ ಹೊಂದಿರುವಂತಹ ನೋಂದಾಯಿತ ಕಾರ್ಮಿಕರಿಗೆ ಮಾಸಿಕವಾಗಿ ಪಿಂಚಣಿ ಸೌಲಭ್ಯವು ಲಭ್ಯವಿರುತ್ತದೆ. ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರು 3 ವರ್ಷಗಳ ಸದಸ್ಯತ್ವವನ್ನು ಹೊಂದಿದ್ದು 60 ವರ್ಷ ವಯಸ್ಸನ್ನು ಪೂರೈಸಿದ ನಂತರದಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಪಿಂಚಣಿಯನ್ನು ಪಡೆಯಬಹುದು. ಇದು ವೃದ್ಧಾಪ್ಯದಲ್ಲಿ ಅವರಿಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ಎರಡನೆಯದಾಗಿ ಅಪಘಾತ ಪರಿಹಾರ. ಕಾರ್ಮಿಕರು ಕೆಲಸದ ಸಮಯದಲ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಅಪಘಾತಗಳಲ್ಲಿ ತುತ್ತಾದ ಸಂದರ್ಭಗಳಲ್ಲಿ ಅಪಘಾತ ಸಂಭವಿಸಿ ಶಾಶ್ವತ ಅಂಗವೈಕಲ್ಯ ಉಂಟಾದರೆ 2 ಲಕ್ಷದವರೆಗಿನ ಸಹಾಯಧನವನ್ನು ನೀಡಲಾಗುವುದು. ಇದರಿಂದ ಅವರಿಗೆ ಉಂಟಾದ ಹಾನಿಯನ್ನು ಸರಿದೂಗಿಸಲು ಸಾಧ್ಯವಾಗುತ್ತದೆ. ಮೂರನೆಯದು ವೈದ್ಯಕೀಯ ಸಹಾಯಧನ. ಕಾರ್ಮಿಕರ ಆರೋಗ್ಯ ಭಾಗ್ಯ ಯೋಜನೆಯಡಿ ನೋಂದಾಯಿತ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಅಗತ್ಯ ಚಿಕಿತ್ಸೆಗಳನ್ನು ಪಡೆಯಲು ಸಹಾಯಧನವನ್ನು ಒದಗಿಸಲಾಗುತ್ತದೆ. ಹೃದಯ ಸಂಬಂಧಿ ಕಾಯಿಲೆ, ಕಿಡ್ನಿ ಅಥವಾ ಕ್ಯಾನ್ಸರ್ನಂತ ಗಂಭೀರ ಶಸ್ತ್ರಚಿಕಿತ್ಸೆಗೆ 2 ಲಕ್ಷದವರೆಗೆ ನೆರವು ಸಿಗುತ್ತದೆ. ಇದು ಅವರ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ. ತಾಯಿ ಮಗು ಸಹಾಯ ಹಸ್ತ. ಹೆರಿಗೆಗೆ ಆರ್ಥಿಕ ನೆರವು ಮತ್ತು ಶಿಶುಪಾಲನಾ ಸಹಾಯಧನ ಮಹಿಳಾ ಕಾರ್ಮಿಕರಿಗೆ ಲಭ್ಯ. ಇದರಿಂದ ತಾಯಂದಿರು ಮಕ್ಕಳನ್ನು ನೋಡಿಕೊಳ್ಳಬಹುದು. ಕಾರ್ಮಿಕರ 2 ಮಕ್ಕಳಿಗೆ ಮದುವೆಗೆ ತಲಾ 50,000 ರೂಪಾಯಿ ಸಹಾಯಧನ ಸಿಗುತ್ತದೆ. ಹೆಣ್ಣು ಮಗುವಿಗೆ 30,000 ಮತ್ತು ಗಂಡು ಮಗುವಿಗೆ 20,000 ನೀಡಲಾಗುವುದು. ಮಗುವಿನ ಪೌಷ್ಟಿಕ ಆಹಾರಕ್ಕಾಗಿ 3 ವರ್ಷಗಳವರೆಗೆ ವಾರ್ಷಿಕ 6,000 ರೂಪಾಯಿ ಸಹಾಯಧನ ಸಿಗುತ್ತದೆ. ಇನ್ನು 5ನೇದಾಗಿ ಹೆರಿಗೆ ಸೌಲಭ್ಯಗಳು ಮತ್ತು ತಾಯಿ ಲಕ್ಷ್ಮಿ ಬಾಂಡ್. ಗರ್ಭಿಣಿ ಕಾರ್ಮಿಕ ಮಹಿಳೆಯರಿಗೆ ವಿಶೇಷ ತಾಯಿ ಲಕ್ಷ್ಮಿ ಬಾಂಡ್ ಸೌಲಭ್ಯದೊಂದಿಗೆ ನಗದು ರೂಪದಲ್ಲಿಯೂ ಸಹಾಯವನ್ನು ಒದಗಿಸಲಾಗುತ್ತದೆ. ಇನ್ನು 6ನೇದಾಗಿ ಮದುವೆ ಸಹಾಯಧನ ಗೃಹಲಕ್ಷ್ಮಿ ಬಾಂಡ್. ಯೋಜನೆಯ ಮೂಲಕ ನೋಂದಾಯಿತ ಕಾರ್ಮಿಕರ ಹೆಣ್ಣು ಮಕ್ಕಳ ಮದುವೆಗೆ ಸರ್ಕಾರದಿಂದ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತದೆ. ಇದು ಹೆತ್ತವರಿಗೆ ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳುತ್ತದೆ. 7ನೇದಾಗಿ ಶೈಕ್ಷಣಿಕ ಸಹಾಯಧನ. ಕಾರ್ಮಿಕರ ಮಕ್ಕಳಿಗೆ ಪ್ರಾಥಮಿಕ ಶಾಲೆಯಲ್ಲಿ ಉನ್ನತ ವ್ಯಾಸಂಗದವರೆಗೆ ಸ್ಕಾಲರ್ಶಿಪ್ ಸೌಲಭ್ಯವಿದೆ. ಕಲಿಕೆ ಭಾಗ್ಯ ಯೋಜನೆಯಡಿ ಸಹಾಯಧನ ಸಿಗುತ್ತದೆ. 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ 2,000ದಿಂದ 30,000ದವರೆಗೆ ಸ್ಕಾಲರ್ಶಿಪ್ ಸಿಗಲಿದೆ. SSLC ಅಥವಾ PUCಯಲ್ಲಿ 75%ಕ್ಕಿಂತ ಹೆಚ್ಚು ಅಂಕ ಪಡೆದರೆ 5,000ದಿಂದ 15,000ದವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. 8ನೇದಾಗಿ ದುರ್ಬಲತೆ ಪಿಂಚಣಿ. ಒಂದು ವೇಳೆ ಕಾರ್ಮಿಕರಿಗೆ ಅಂಗವೈಕಲ್ಯ ಉಂಟಾದರೆ ಅಥವಾ ಕೆಲಸ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾದರೆ ಅವರಿಗೆ ಈ ಪಿಂಚಣಿ ಸೌಲಭ್ಯವು ಅನ್ವಯಿಸುತ್ತದೆ. ಇದು ಅವರ ಜೀವನ ನಿರ್ವಹಣೆಗೆ ಆಧಾರವಾಗುತ್ತದೆ. 9ನೇದಾಗಿ ಅಂತ್ಯಕ್ರಿಯೆ ವೆಚ್ಚ. ಕಾರ್ಮಿಕರ ಮರಣದ ನಂತರ ಅವರ ಕುಟುಂಬಕ್ಕೆ ಅನುಗ್ರಹ ರಾಶಿ ಯೋಜನೆಯ ಅಡಿಯಲ್ಲಿ ಅಂತ್ಯಕ್ರಿಯೆ ವೆಚ್ಚವನ್ನು ಭರಿಸಲು ಹಣಕಾಸಿನ ನೆರವು ನೀಡಲಾಗುತ್ತದೆ. ಇದು ದುಃಖದಲ್ಲಿರುವ ಕುಟುಂಬಕ್ಕೆ ಆಸರಿಯಾಗುತ್ತದೆ. ಕಾರ್ಮಿಕರು ಮರಣ ಹೊಂದಿದರೆ ಅಂತ್ಯಕ್ರಿಯೆಗಾಗಿ 54,000 ರೂಪಾಯಿಗಳವರೆಗೆ ಸಹಾಯಧನ ಸಿಗಲಿದೆ. 10ನೇದಾಗಿ ಬಸ್ ಪಾಸ್ ಸೌಲಭ್ಯ. ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ BMTCಯಿಂದ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ನೀಡಲಾಗುತ್ತದೆ ಮತ್ತು ಅನಿಲ ಭಾಗ್ಯ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಸಿಗುತ್ತದೆ. ಇದರಿಂದ ಅವರು ಕೆಲಸಕ್ಕೆ ಹೋಗಿ ಬರಲು ಅನುಕೂಲಕರವಾಗುತ್ತದೆ ಮತ್ತು ಪ್ರಯಾಣದ ಖರ್ಚು ಉಳಿತಾಯವಾಗುತ್ತದೆ. 11ನೇದಾಗಿ ಸ್ವಂತ ಮನೆ. ಸ್ವಂತ ಮನೆ ಕಟ್ಟುವ ಬಯಕಿರುವ ಕಾರ್ಮಿಕರಿಗೆ ಸ್ವಂತ ಗೃಹವನ್ನು ನಿರ್ಮಿಸಲು 2 ಲಕ್ಷ ರೂಪಾಯಿಗಳವರೆಗೆ ಮುಂಗಡವಾಗಿ ಸಾಲವನ್ನು ಪಡೆಯಲು ಸೌಲಭ್ಯ ಲಭ್ಯವಿದೆ. ಪ್ರತಿ ಯೋಜನೆಗೆ ಅರ್ಜಿಸಲು ನಿರ್ದಿಷ್ಟ ಕಾಲಮಿತಿ ಇರುತ್ತದೆ. ಅದನ್ನು ಅನುಸರಿಸುವುದು ಕಡ್ಡಾಯ. ಲೇಬರ್ ಕಾರ್ಡ್ ಕೇವಲ ಗುರುತಲ್ಲ, ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ. ಇದು ಕಾರ್ಮಿಕರು ಮತ್ತು ಕುಟುಂಬಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಅಪಘಾತ, ಅನಾರೋಗ್ಯ, ಮರಣದಂತಹ ತುರ್ತು ಸಂದರ್ಭಗಳಲ್ಲಿ ಆರ್ಥಿಕ ನೆರವು ನೀಡಿ ಸಾಲದ ಸುಳಿಯಿಂದ ತಪ್ಪಿಸುತ್ತದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಪರಿಚಯಿಸುವ ಪ್ರಯೋಜನಗಳ ಮಾಹಿತಿ. ಸರ್ಕಾರದ ಈ ತರದ ಇನ್ನಷ್ಟು ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.